ಮತ್ತೊಮ್ಮೆ ನಾವು ನಮ್ಮ ಸಂದೇಶಕ್ಕೆ ನಾವು ಮುಂದುವರಿದುಕೊಂಡು ಹೋಗೋಣ. ಅದು ದ ಕಮಾಂಡ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ನಾವು ಕಳೆದ ನನ್ನ ಒಂದು ಸಂದೇಶದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ದೇವರು ಕೊಟ್ಟಂಥ ಆಜ್ಞೆಗಳು, ತನ್ನ ಜನರಾದಂಥ ಇಸ್ರಾಯೇಲರಿಗೆ ಆತನು ಆಜ್ಞೆಗಳನ್ನು ಕೊಡುವುದನ್ನು ನಾವು ಅಭ್ಯಾಸ ಮಾಡ್ತಾ ಬಂದೆವು. ಅದರಲ್ಲೂ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಸಂಗತಿ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು ಎಂಬುದಾಗಿ ಅಲ್ಲಿ ಹೇಳಿ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡಬೇಕು ಎಂಬುದಾಗಿ ಆಜ್ಞೆಯನ್ನು ಕೊಟ್ಟದ್ದನ್ನು ನಾವು ನೆನಪಿಗೆ ತರ್ತೇವೆ. ಅದೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, 2 ಆಜ್ಞೆಗಳು, ನಮ್ಮೆಲ್ಲರಿಗೆ ಗೊತ್ತಿರುವಂಥ 2 ಆಜ್ಞೆಗಳು. ಒಂದು ಈಗ ಓದಿದಂಥ ಹೇಳಿದಂಥ ಒಂದು ಆಜ್ಞೆ, ಮತ್ತೊಂದು ನಿನ್ನ ನೆರೆಹೊರೆಯವನ್ನ ನೀನು ಒಂದು ವೇಳೆ ಪ್ರೀತಿ ಮಾಡು ಎಂಬುದಾಗಿ. ಒಂದು ವೇಳೆ ಅದರ ಅರ್ಥ ನಮ್ಮೆಲ್ಲರಿಗೆ ಗೊತ್ತುಂಟು ಪ್ರಿಯರು. ನಿನ್ನಂತೆ ಪ್ರೀತಿಸು ಎಂಬುದಾಗಿ ಹೇಳುವಾಗ ಆ ಆಜ್ಞೆಯನ್ನು ನಾವು ಎಷ್ಟರ ಮಟ್ಟಿಗೆ ಪರಿಪಾಲನೆ ಮಾಡ್ತಾ ಇದ್ದೇವೆ ಇಲ್ಲವೋ ನಮ್ಮೆಲ್ಲರಿಗೆ ಗೊತ್ತುಂಟು. ಆದರೆ ಅದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಸಹ ಅನೇಕ ಆಜ್ಞೆಗಳ ಮೂಲಕ ತನ್ನ ಶಿಷ್ಯರನ್ನು ಆತನು ಬಲಪಡಿಸುವಂಥವನು ಆತನಾಗಿದ್ದಾನೆ. ಈ ಆಜ್ಞೆಯ ಹಿಂದೆ ಇರುವಂಥ ಸಂಗತಿಗಳೇನು ಎಂಬುದಾಗಿ ನೆನಪು ಮಾಡುವಾಗ ಅಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆ ಪ್ರಾಮುಖ್ಯವಾಗಿ. ಮತ್ತೆ ಕೇಳುವಂಥವರು ನಂಬಿಕೆಯಿಂದ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಒಂದು ವೇಳೆ ಅದರ ಹಿಂದೆ ನಾವು ನೋಡುವಾಗ ವಿಧೇಯತ್ವ ಬಹಳ ಪ್ರಾಮುಖ್ಯವಾದಂಥದ್ದು. ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥ ಆ ವಿಧೇಯತ್ವ ಕೇಳುವಂಥವರ ಹೃದಯದಲ್ಲಿ ಅದು ಇರಬೇಕು. 1 ನಂಬಿಕೆ, 2 ವಿಧೇಯತ್ವ, 3 ಒಂದು ವೇಳೆ ಪ್ರಾರ್ಥನೆ ಮತ್ತು ಪಶ್ಚಾತ್ತಾಪ ಎಂಬುದಾಗಿ ನಾವು ನೆನಪು ಮಾಡ್ತೇವೆ. ಆಜ್ಞೆಗಳ ಹಿಂದೆ ಇರುವಂಥ ಸಂಗತಿಗಳು. ಒಂದು ವೇಳೆ ಈ ಆಜ್ಞೆಯನ್ನು ಕೊಡುವಾತನು ನಮ್ಮನ್ನು ಪ್ರೀತಿ ಮಾಡುವಂಥ ದೇವರು, ತನ್ನ ಆಜ್ಞೆಯನ್ನು ಹೀಗೆ ಪರಿಪಾಲನೆ ಮಾಡಬೇಕೆಂಬುದಾಗಿ ತನ್ನನ್ನು ಪ್ರೀತಿ ಮಾಡುವಂಥವರು, ತನ್ನನ್ನು ಒಂದು ವೇಳೆ ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥ ವಿಶ್ವಾಸಿಗಳಿಗೆ ದೇವರು ಕೊಡುವಂಥ ಆಜ್ಞೆ ಅದು ಪ್ರೀತಿಪೂರ್ವಕವಾದಂಥ ಒಂದು ಆಜ್ಞೆಯಾಗಿದೆ. ಆ ಆಜ್ಞೆಯಲ್ಲಿ ಒಂದು ವೇಳೆ ಅದರ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥ ಮೊದಲು ಆಜ್ಞೆಯ ಮೇಲೆ ನಂಬಿಕೆ ಇರಬೇಕೆಂಬುದಾಗಿ ನಾವು ನೆನಪು ಮಾಡೋಣ. ಅಂಥದ್ದೇ ಒಂದು ನಮ್ಮೆಲ್ಲರಿಗೆ ಪರಿಚಯವಾದಂಥ ಒಂದು ವಾಕ್ಯ ಭಾಗ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 2ರಿಂದ 4 ವಚನಗಳನ್ನು ನಾವು ಹೀಗೆ ಓದ್ತೇವೆ. ದ ಬಿಲೀಫ್, ಒಂದು ವೇಳೆ ವಿಶ್ವಾಸ, ನಂಬಿಕೆ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳುವಂತಹ ಒಂದು ಮಾತುಗಳು. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಆಜ್ಞಾರೂಪವಾದಂಥ ಒಂದು ಮಾತುಗಳು ಇದರ ಹಿಂದೆ ಕೇಳಿಸಿಕೊಳ್ಳುವಂಥವರಿಗೆ ಆ ನಂಬಿಕೆ ಇರಬೇಕೆಂಬುದಾಗಿ. ಪ್ರಾರಂಭದ ವಚನ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಕಳವಳ ಮೀನ್ಸ್ ಗಲಿಬಿಲಿ. ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. ಖಂಡಿತವಾಗಿಯೂ ಶಿಷ್ಯರು ಕಳವಳಗೊಂಡಿದ್ದರು. ಇದಕ್ಕೆ ಪೂರಕವಾಗಿ ಇರುವಂಥ ಒಂದು ವಚನ ಇದೇ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನ ಹೀಗಿದೆ, ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ, ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ
ನಿಮಗೂ ಹೇಳುತ್ತೇನೆ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ. ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡೆ, ಆಜ್ಞೆಯ ಹಿಂದೆ ಪ್ರೀತಿ ಇದೆ ಎಂಬುದಾಗಿ. ನಾನು ಅದರ ಬಗ್ಗೆ ನಾನು ಮಾತಾಡುವುದಿಲ್ಲ, ಆದರೆ ಪ್ರಾಮುಖ್ಯವಾಗಿ ಆಜ್ಞೆಯ ಹಿಂದೆ ನಂಬಿಕೆ ಇರಬೇಕು. ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥವರು ನಂಬಿಕೆ ಇರಬೇಕು. ಈಗ ಯೇಸು ಸ್ವಾಮಿ ಹೇಳಿದಂಥ ಮಾತು ಯಾಕೆ ಎಂಬುದಾಗಿ ಹೇಳುವಾಗ ಅದರ ಶಿರೋನಾಮ ಹೀಗಿದೆ: ಯೇಸು ತಾನು ಶ್ರಮೆಯನ್ನು ಅನುಭವಿಸುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಹೇಳಿದ ಕಡೇ ಮಾತುಗಳು, ಶಿಷ್ಯರಿಗೆ ಹೇಳಿದಂಥ ಕಡೇ ಮಾತುಗಳು. ಬಹುಶಃ ನಾವು ಮತ್ತಾಯನು ಬರೆದ ಸುವಾರ್ತೆ 5 ಮತ್ತು 6ನೇ ಅಧ್ಯಾಯಗಳನ್ನ ಪರ್ವತ ಪ್ರಸಂಗದಲ್ಲಿ ನಾವು ಕಾಣುವಾಗ ತನ್ನ ಹಿಂದೆ ಬಂದಂತ, ತಾನು ಆರಿಸಿಕೊಂಡಂತ ಶಿಷ್ಯರಿಗೆ ಆತನು ನಾನು ಹೇಗಿದ್ದೇನೆ ಅಥವಾ ನನ್ನ ಬೋಧನೆ ಹೇಗಿದೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಳ್ಳುವಂತ ಆ ಸಂಗತಿಗಳನ್ನು ನಾವಲ್ಲಿ ನೋಡ್ತೇವೆ. ಮೊದಲನೇದಾಗಿ ಯೇಸು ಸ್ವಾಮಿಯಲ್ಲಿ ಇರುವಂತ ಆ ಗುಣಲಕ್ಷಣಗಳನ್ನ ಆತನು ಹೇಳುತ್ತಾ 5ನೇ ಅಧ್ಯಾಯದಲ್ಲಿ, 6ನೇ ಅಧ್ಯಾಯಕ್ಕೆ ಬರುವಾಗ ಪ್ರಾರ್ಥನಾ ವಿಷಯದಲ್ಲಿ ಅವರು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ, ಯಾವ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ಕಲಿಸುವಾಗ ಅಲ್ಲಿ ಒಂದು ಪದ ಕೆಳಗಡೆ ಬಂತು, ಕಪಟಿಗಳ ಹಾಗೆ. ಕಪಟಿಗಳ ಹಾಗೆ. ಕಪಟಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ, ಒಂದು ವೇಳೆ ಇಂಥ ಸ್ವಭಾವ ನಮ್ಮಲ್ಲಿದೆ ಎಂಬುದಾಗಿ ತೋರಿಸಿಕೊಳ್ಳುವಂಥವ್ರು ಅವರಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಅದರ ಭಾಷೆಯನ್ನು ಉಪಯೋಗಿಸುವಂಥದ್ದು, ಕಪಟಿಗಳ ಹಾಗೆ ನೀವು ಮಾಡಬೇಡ್ರಿ ಎಂಬುದಾಗಿ. ಯಥಾರ್ಥವಾದಂಥ ಹೃದಯದಲ್ಲಿ ನೀವು ನಂಬಿಕೆಯಿಂದ ಈ ಕಾರ್ಯಗಳನ್ನು ನೀವು ಮಾಡಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ಆತನು ತನ್ನ ಬೋಧನೆಯನ್ನ ಹೇಳುತ್ತಾ ಇದ್ದಂಥವನು. ಈಗ ಆತನು ಇಲ್ಲಿ ಹೇಳ್ತಾನೆ 33ನೇ ವಚನದಲ್ಲಿ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರರಿ. ಈ ಮಾತಿಗನುಸಾರವಾಗಿ ಕಳವಳಗೊಂಡಂತ ಶಿಷ್ಯರು, ಈತನು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ನೋಡ್ರಿ 16ನೇ ವಚನದಲ್ಲಿ, 36ನೇ ವಚನದಲ್ಲಿ ಆ ಶಿಷ್ಯರು ಕೇಳುವಂತ ಮಾತು, ಸಿಮೋನ್ ಪೇತ್ರನು ಆತನನ್ನು, ಸ್ವಾಮಿ ಎಲ್ಲಿಗೆ ಹೋಗುತ್ತೀ ಎಂದು ಕೇಳಿದಕ್ಕೆ ಯೇಸು, ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರು. ಈಗ ಅಟ್ ಪ್ರೆಸೆಂಟ್ ಆತನು ಹೇಳುವಂತ ಮಾತು, ಈಗ ನನ್ನ ಹಿಂದೆ ಬರಲಾರಿ, ತರುವಾಯ ನನ್ನ ಹಿಂದೆ ಬರುವೆ ಅಂದನು. ಪೇತ್ರನು ಆತನಿಗೆ, ಸ್ವಾಮಿ ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು? ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೇನು ಎಂದು ಹೇಳಿದ. ಇದು ಪೇತ್ರನ ಮನಸ್ಸು ಹೇಗಿತ್ತು ಅನ್ನುವಂಥದ್ದನ್ನ ತಿಳ್ಕೊಂಡಂತ ಯೇಸು ಸ್ವಾಮಿ ಮುಂದಿನ ಆ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ. ಮೊದಲನೇದಾಗಿ ಆತನ ಕೇಳುವಂಥದ್ದು, ನೀನು ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯ ನೀನು? ಈಗ ಅವರಿಗೆ ನಿಜವಾಗ್ಲೂ ಒಂದು ಕಳವಳ. ಮೊದಲ ಒಂದು ವೇಳೆ 5 ಸಂಗತಿಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ. ಮೊದಲನೇದಾಗಿ ಅವರು ಕಳವಳಗೊಂಡಿದ್ದಾರೆ. ಯೇಸು ಸ್ವಾಮಿ ಅವರನ್ನ ನೋಡುವಾಗ ಅವರ ಹೃದಯದಲ್ಲಿ ಆಗುತ್ತಾ ಇರುವಂತ ಸಂದೇಹಗಳು, ಗಲಿಬಿಲಿಗಳು ಎಲ್ಲವನ್ನ ಅರ್ಥ ಮಾಡಿಕೊಂಡಂತ ಯೇಸು ಸ್ವಾಮಿ ಹೇಳುವಂತ ಮಾತು, ಕಳವಳಗೊಳ್ಳದೇ ಇರ್ರಿ, ಅಂದ್ರೆ ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಆತನು ಮುಂದೆ ಹೇಳ್ತಾನೆ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಮೊದಲನೇದಾಗಿ ಆತನು ಹೇಳುವಂತಹದ್ದು ದೇವರನ್ನು ನಂಬಿರಿ. ಬಹುಶಃ ಯಹೂದ್ಯರು ದೇವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನ ಅವರು ಇಟ್ಟಿದ್ರು. ಯೇಸು ಸ್ವಾಮಿ ಅನೇಕ ವೇಳೆ ಆತನು ಸೂಚಕ ಕಾರ್ಯಗಳನ್ನು ಮಾಡುವಾಗ, ಸತ್ತವರನ್ನ ಎಬ್ಬಿಸಿದಾಗ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವಾಗ ಯಹೂದ್ಯರು ಗುಣಗುಡ್ತಾ ಇದ್ರು. ಅದರಲ್ಲೂ ಫರಿಸಾಯರು, ಶಾಸ್ತ್ರಿಗಳು ಅವರು ಗುಣಗುಡ್ತಾ ಇದ್ರು, ದೇವರೊಬ್ಬನೇ ಪಾಪಗಳನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ, ಇವನು ಯಾರು ಪಾಪಗಳನ್ನ ಕ್ಷಮಿಸ್ಲಿಕ್ಕೆ ಎಂಬುದಾಗಿ ಯೇಸು ಸ್ವಾಮಿಯನ್ನ ನಿಂದಿಸುವಂತ ಆ ಒಂದು ಸಂಗತಿಗಳನ್ನು ನಾವು ಓದಿದ್ದೇವೆ ಪ್ರಿಯರೇ. ಈಗ ಆತನು ಹೇಳುವಂತಹದ್ದು, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ತನ್ನ ಶಿಷ್ಯರು ನನ್ನ ಹಿಂದೆ ಬರುವಾಗ ನಾನು ಹೇಳುವಂತ ಬೋಧನೆ, ನಾನು ಮಾಡುವಂತ ಕಾರ್ಯಗಳು
ಎಲ್ಲವನ್ನ ನೋಡುವಂಥವರು, ನಂಬುವಂಥವ್ರು ಆಗಿರಬೇಕೆಂಬುದಾಗಿ ಯೇಸು ಸ್ವಾಮಿಯ ಉದ್ದೇಶ. ಆತನ ಹಾಗೆ ಹೇಳ್ತಾನೆ. ಮತ್ತು ಶೀಘ್ರವೇ ಇನ್ನೂ ಹೆಚ್ಚಾಗಿ ಅವರು ಕಳವಳಗೊಳ್ತಾ ಇದ್ರು. ಆತನ ಮಾತುಗಳು ಅವ್ರಿಗೆ ಆ ರೀತಿಯಾಗಿತ್ತು. ಅದಕ್ಕಾಗಿ ಸ್ಪಷ್ಟವಾಗಿ ಆತನು ಹೇಳಿದ, ನೀವು ಕಳವಳಗೊಳ್ಳಬೇಡ್ರಿ, ಯಾಕಂದ್ರೆ ತಾನು ಹೊರಟು ಹೋಗಲಿದ್ದೇನೆ ಎಂಬುದಾಗಿ ಆತನು ಈಗಾಗಲೇ 13ನೇ ಅಧ್ಯಾಯದಲ್ಲಿ ಆತನು ಹೇಳಿದಂತ ಸಂಗತಿಗಳನ್ನು ನಾವು ಓದಿದ್ದೇವೆ ಪ್ರಿಯರ್. 13:38 ಪೇತ್ರನು ಕೇಳಿದಂತ ಪ್ರಶ್ನೆ ಎಂದು ಕೇಳಲು ಯೇಸು, ನನಗಾಗಿ ಪ್ರಾಣ ಕೊಟ್ಟೆಯಾ? ಒಂದು ಪ್ರಶ್ನೆ ಇದೆ, ನನಗಾಗಿ ಪ್ರಾಣ ಕೊಟ್ಟೆಯಾ? ಬಹುಶಃ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದಂತ ಮಾತು, ನಾನಿನ್ನು ಸ್ವಲ್ಪ ದಿವಸವೇ ನಿಮ್ಮ ಜೊತೆಲಿ ಇರ್ತೇನೆ, ಆಮೇಲೆ ನನ್ನ ಕಾಲ ಮುಗಿದ ಮೇಲೆ ನಾನು ಹೋಗ್ತೇನೆ, ನನ್ನನ್ನು ಹುಡುಕುವಿರಿ, ನನ್ನನ್ನು ಹುಡುಕುವಿರಿ. ಪೇತ್ರನು ಒಂದು ವೇಳೆ 3 ಸಾರಿ ಯೇಸು ಸ್ವಾಮಿಯನ್ನ ಆತನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಂತ ಸಂಗತಿಯನ್ನ ಮೊದಲೇ ಯೇಸು ಸ್ವಾಮಿ ಆತನಿಗೆ ತಿಳಿಸುವಂತವನಾಗ್ತಾನೆ. ಅದಕ್ಕಾಗಿ ಒಂದು ಪ್ರಶ್ನೆ, ನನಗೋಸ್ಕರ ನೀನು ಪ್ರಾಣ ಕೊಡ್ತೀಯಾ ಅನ್ನುವಂಥ ಪದವನ್ನ ಯೇಸು ಸ್ವಾಮಿಯಲ್ಲಿ ಕೇಳುವಂತಹದ್ದು. ನಾವು ಅದನ್ನ ಕೊನೆಯದಾಗಿ ನಾವು ಅದನ್ನ ಆಲೋಚನೆ ಮಾಡೋಣ. ಯೇಸು ಸ್ವಾಮಿ ಆ ಮಾತನ್ನ ಯಾಕೆ ಹೇಳಿದ ಅನ್ನುವಂಥದ್ದನ್ನ ಕೊನೆಯಲ್ಲಿ ನಾವು ಅದನ್ನ ಅಭ್ಯಾಸ ಮಾಡೋಣ ಪ್ರಿಯರೇ. ಈಗ ಅವರು ಕಳವಳಗೊಂಡಿದ್ದಾರೆ. ಯಾಕೆ ಕಳವಳ? ಇಲ್ಲಿಯವರೆಗೂ ಯೇಸು ಸ್ವಾಮಿ ತಮ್ಮ ಜೊತೆಯಲ್ಲಿ ಇದ್ದಂಥವನು, ಇವರೆಲ್ಲರೂ ಯೇಸು ಸ್ವಾಮಿಯ ಶಿಷ್ಯರು ಎಂಬುದಾಗಿ ಗುರುತು ಹಿಡಿಯಲ್ಪಡುವಂಥವರಾಗಿದ್ದರು. ಯೇಸು ಸ್ವಾಮಿ ಮಾಡುತ್ತಾ ಇದ್ದಂಥ ಕಾರ್ಯಗಳನ್ನ ಅವರು ಸಹ ಮಾಡುವಂಥವರಾಗಿದ್ರು. ಇದೆಲ್ಲ ಆದ ಮೇಲೆ ತಮ್ಮನ್ನಾತನು ಬಿಟ್ಟು ಹೋಗುವಂತ ಸಂದರ್ಭ ಬಂದಾಗ ಮುಂದೆ ನಮ್ಮ ಗತಿ ಏನು, ನಮ್ಮ ಸ್ಥಿತಿಗತಿಗಳು ಏನು, ನಾವು ಯಾರನ್ನ ಹಿಂಬಾಲಿಸಬೇಕು, ಯಾವ ರೀತಿಯಲ್ಲಿ ನಾವು ನಮ್ಮ ಈ ಒಂದು ಕಾರ್ಯಗಳನ್ನು ನಾವು ನಡೆಸಬೇಕು ಎಂಬುದಾಗಿ ಅನೇಕ ಆಲೋಚನೆಗಳು ಅವರಿಗೆ ಬಂತು. ಯೇಸು ಸ್ವಾಮಿ ಹೇಳಿದಂತ ಮಾತು, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನಿಮ್ಮ ಹೃದಯದಿಂದ ಕಳವಳಗಳನ್ನು ತೆಗೆದು ಹಾಕಿರಿ. ಆ ತೆಗೆದು ಹಾಕುವಂತ ಮಾರ್ಗ ಯಾವುದು? ಒಂದು ನಂಬಿಕೆ, ಇನ್ನೊಂದು ಭರವಸೆ. ನಾನು ಹೇಳುವಂತ ಮಾತುಗಳನ್ನು ನೀವು ನಂಬಬೇಕು. ಎರಡನೇದಾಗಿ ಅದರ ಮೇಲೆ ಭರವಸೆ ಇಡಬೇಕು. ಯೇಸು ಸ್ವಾಮಿ ಕೊಡುವಂತ ಆಜ್ಞೆಗಳನ್ನ ಪರಿಪಾಲನೆ ಮಾಡುವಂತವರು, ಅದರಲ್ಲಿ ನಂಬಿಕೆ ಇಡಬೇಕು, ಅದರಲ್ಲಿ ಭರವಸೆಯನ್ನ ಇಡಬೇಕು. ಭರವಸೆ ನಂಬಿಕೆ ಇಡುವುದಾದರೆ ಆ ಚಿಂತೆ, ಆ ಕಳವಳ ಯಾವುದೂ ನಮ್ಮಲ್ಲಿ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕಂದ್ರೆ ಪರಿಪೂರ್ಣವಾದಂತ ಆ ನಂಬಿಕೆ, ಪರಿಪೂರ್ಣವಾದಂತ ಭರವಸೆ. ಒಂದು ವೇಳೆ ಅದಕ್ಕಾಗಿಯೇ ತಂದೆಯಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಹೇಳುವಂತ ಮಾತು, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಬರುವಾಗ, ನೀವು ಸ್ವತಂತ್ರಿಸಿಕೊಳ್ಳಿಕ್ಕೆ ಹೋಗುವಂತಹ ದೇಶದಲ್ಲಿ ಹೇಳಿದ ಅನೇಕ ಮಾತುಗಳನ್ನು ಅವರು ನಂಬಲಿಲ್ಲ, ಭರವಸೆ ಇಡಲಿಲ್ಲ. ದೇವರ ಮಾತುಗಳನ್ನ ತಿರಸ್ಕಾರ ಮಾಡಿದಂಥವರು, ಮೋಶೆಯ ಮೇಲೆಯೂ ದೇವರ ಮೇಲೆಯೂ ಗೊಣಗುಟ್ಟಿದಂಥವರು ಅವರು. ನಾವು ಐಗುಪ್ತ ದೇಶದಲ್ಲಿ ಇದ್ದಾಗ ಏನೇನ್ ತಿಂತಾ ಇದ್ವಿ ಅನ್ನೋಂಥ ಯೋಚನೆಗಳು, ಮುಂದೆ ನಾವು ಅರಣ್ಯ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ, ನಮಗೆ ಆಹಾರ ಎಲ್ಲಿ, ನಮಗೆ ನೀರಲ್ಲಿ, ನಮಗೆ ಬಟ್ಟೆಗಳಲ್ಲಿ, ಈ ಚಿಂತನೆಗಳನ್ನ ತುಂಬಿಕೊಂಡಂತ ಇಸ್ರಾಯೇಲರು ದೇವರು ಅವರ ಕಣ್ಣೆದುರಿಗೆ ಮಾಡಿದಂತ ಅದ್ಭುತ ಕಾರ್ಯಗಳು, ನಾನು ಯಾರು ಎಂಬುದಾಗಿ ಪ್ರಕಟ ಮಾಡಿದಂತ ದೇವರು,
ನಾನು ಸರ್ವಶಕ್ತನು ಎಂಬುದಾಗಿ ತಿಳಿಸಿದಂಥ ದೇವರು, 400 ಮಿಕ್ಕ ಒಂದು ವರ್ಷಗಳು ದಾಸತ್ವದಲ್ಲಿದ್ದಂಥವರನ್ನ ಬಿಡುಗಡೆ ಮಾಡಿದಂಥ ದೇವರು. ಯಾವುದೂ ಅವರ ನೆನಪಿಗೆ ಬರಲಿಲ್ಲ. ಆತನು ಹೇಳಿದಂಥ ಮಾತು ಯಾವುದು? ನಾನೇ ನಿಮ್ಮ ದೇವರು, ನನ್ನ ಹೊರತು ನಿಮಗೆ ದೇವರು ಇರಕೂಡದು. ಪರಿಪಾಲನೆ ಮಾಡಿದ್ರ? ಇಲ್ಲ. ಬಸವ ಮೂರ್ತಿಯನ್ನ ಮಾಡಿಕೊಂಡ್ರು, ಬಾಳ ದೇವತೆಯನ್ನು ನಮಸ್ಕರಿಸಿದ್ರು, ಪೂಜೆ ಮಾಡಿದ್ರು, ಆರಾಧನೆ ಮಾಡಿದ್ರು. ಅಷ್ಟರೋ ದೇವತೆಗಳನ್ನ ಪೂಜೆ ಮಾಡಿದ್ರು. ಹೊರತು ನಿಮಗೆ ದೇವರು ಇರಕೂಡದು. ಇದು ಆಜ್ಞೆ. ನಂಬಿಕೆಯೂ ಇಲ್ಲ, ಭರವಸೆಯೂ ಇಲ್ಲ, ಯಾವುದೂ ಇಲ್ಲ. ಆದರೆ ಶಿಷ್ಯರನ್ನ ಪರಿಪಾಲನೆ, ಶಿಷ್ಯರನ್ನ ಆ ಬೋಧನೆಗೆ ಒಳಪಡಿಸುವಂತ ಯೇಸು ಸ್ವಾಮಿ ಆತನು ಮಾಡುತ್ತಿದ್ದಂಥದ್ದು, ಮೊದಲು ತಾನು ಕಾರ್ಯವನ್ನ ಮಾಡಿ, ಅವರ ಕಣ್ಣೆದುರಿಗೆ ತನ್ನ ಕಾರ್ಯಗಳನ್ನ ಮಾಡಿ, ಅವರಿಗೆ ತನ್ನ ಸ್ವತಃ ಆತನು ಬೋಧನೆಗಳನ್ನ ಆತನು ಮಾಡಿ ಅವರನ್ನ ಸಿದ್ಧ ಮಾಡ್ತಾ ಇದ್ದ. ಪೇತ್ರನಿಗೆ ಯೇಸು ಸ್ವಾಮಿ ಹೇಳುವಂತ ಮಾತು, ನೀ ಎಲ್ಲಿಗೆ ಹೋಗ್ತೀಯ ಎಂಬುದಾಗಿ ಕೇಳುವಾಗ, ನನಗೋಸ್ಕರ ನೀನು ಪ್ರಾಣ ಕೊಟ್ಟೀಯಾ ಎಂಬುದಾಗಿ. ಅಷ್ಟರ ಮಟ್ಟಿಗೆ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀಯಾ? ನನ್ನ ಮಾತಿನ ಮೇಲೆ ಭರವಸೆ ಇಟ್ಟಿದೀಯಾ? ನನ್ನಲ್ಲಿ ನಂಬಿಕೆ ಇಟ್ಟಿದೀಯಾ? ಇದು ಪ್ರಶ್ನೆ. ಕಳವಳ ಇರುವಾಗ ಯಾವುದೇ ಒಬ್ಬ ಮನುಷ್ಯ ಆತನಿಗಿರುವಂತ ಚಿಂತೆ, ಆತನ ಚಿಂತೆ ಆತನನ್ನ ಕೊರಗುವಂತೆ ಮಾಡುವಂತಹದ್ದು. ಆದ್ರೆ ನಂಬಿಕೆ ಭರವಸೆ ಇರುವುದಾದರೆ ಆ ಚಿಂತೆಗಳನ್ನೆಲ್ಲ ದೂರ ಮಾಡುವಂಥವನು ನಮ್ಮ ಕರ್ತನು ತಾನೇ ಆತನಾಗಿದ್ದ. ಹಾಗಾದ್ರೆ ಯೇಸು ತನ್ನ ಶಿಷ್ಯರು ಮಾಡಬೇಕೆಂಬುದಾಗಿ ಅಪೇಕ್ಷಿಸಿದ ಸಂಗತಿಯು ಸಣ್ಣ ವಿಷಯವಾಗಿರ್ಲಿಲ್ಲ. ಇದು ಬಹಳ ಗಂಭೀರವಾದಂತ ವಿಷಯವಾಗಿತ್ತು. ಅವನು ಒಂದು ವೇಳೆ ತಾನು ಶಿಲುಬೆಯ ಮೇಲೆ ಸಾಯುವಂತಹ ಸಂಗತಿಗಳನ್ನ 3 ಸಾರಿ ಅವರಿಗೆ ಪ್ರಕಟ ಮಾಡಿದ. ನಾನು ಹೋಗ್ತಾ ಇದ್ದೇನೆ. ಎಲ್ಲಿಗೆ ಹೋಗ್ತೀಯ ಎಂಬುದಾಗಿ ಕೇಳುವಾಗ ಶಿಷ್ಯರಿಗೆ ಹೇಳಿದಂತ ಮಾತು ವ್ಯರ್ಥವೇ ಅಲ್ವಾ? ತಾನು ಶಿಲುಬೆ ಮೇಲೆ ಮಾಡಬೇಕಾದಂತ ಸಂಗತಿಗಳನ್ನ 3 ಬಾರಿ ಪ್ರಕಟ ಮಾಡಿದಂತ ಯೇಸು ಸ್ವಾಮಿ, ಅದಾದ ನಂತರ ಆತನು ಏನ್ ಮಾಡ್ತೇನೆ ಎಂಬುದಾಗಿ ಆತನು ತಿಳಿಸುವಂತವನು ಆತನಾಗಿದ್ದ. ಆತನು ಹೀಗೆ ಹೇಳ್ತಾನೆ, ನನ್ನನ್ನು ನಂಬಿರಿ, ತಂದೆಯನ್ನ ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ ಎಂಬುದಾಗಿ. ಹಾಗಾದ್ರೆ ಈ ಬಿಡಾರ ಎಲ್ಲಿದೆ? ಪರಲೋಕದಲ್ಲಿ ಇರುವಂತಹದ್ದು. ಯಾಕಂದ್ರೆ ತನ್ನ ಶಿಷ್ಯರಿಗೆ ಆತನು ಪ್ರಾರ್ಥನೆಯನ್ನು ಕಲಿಸುವಾಗ ಪ್ರಾರಂಭ ಮಾಡಿದ್ದೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. ನನ್ನ ತಂದೆಯ ಮನೆ ಅದು ಪರಲೋಕದಲ್ಲಿ ಇರುವಂಥದ್ದು ಆಗಿದೆ. ಅನೇಕ ಬಿಡಾರಗಳು ವಿಶ್ವಾಸಿಗಳಿಗೋಸ್ಕರವೇ ಕೊಡಲ್ಪಡುವುದಕ್ಕಿದ್ದ ಒಂದು ವೇಳೆ ಅದನ್ನ ನಾವುಗಳು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಒಂದು ಸಂಗತಿ, ಈಗೋ ನಾನು ಬೇಗ ಬರ್ತೇನೆ ಎಂಬುದಾಗಿ, ಬಂದು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ ಎಂಬುದಾಗಿ ಹೇಳುವಾಗ ಆ ಬಿಡಾರಗಳು ಹೇಗಿವೆ ಎಂಬುದಾಗಿ ಪ್ರಕಟಣೆಯ ಗ್ರಂಥದಲ್ಲಿ ಅನೇಕ ಸಂಗತಿಗಳನ್ನು ನಾವು ಓದ್ತೇವೆ, ಇರ್ಲಿ, ಅದು ಬೇಡ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ನನ್ನ ತಂದೆಯ ಮನೆಯಲ್ಲಿ ಆ ಬಿಡಾರಗಳು ಹೇಗಿವೆ ಅನ್ನುವಂಥದ್ದನ್ನ ಆತನು ಸ್ಪಷ್ಟವಾಗಿ ಶಿಷ್ಯರಿಗೆ ಆತನು ಹೇಳಿಲ್ಲ. ಆದ್ರೆ ಕೊರಿಂಥದವರಿಗೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರುವಾಗ 2 ಕೊರಿಂಥ 5ನೇ ಅಧ್ಯಾಯ, ಭೂಮಿಯ ಮೇಲೆ ಇರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಈ ನಂಬಿಕೆ, ಈ ವಿಶ್ವಾಸ, ಈ ಭರವಸೆ ಪ್ರತಿ ವಿಶ್ವಾಸಿಯಲ್ಲಿಯೂ ನೆಲೆಗೊಂಡಿರಬೇಕು ಎಂಬುದಾಗಿ ಕೊರಿಂಥ ಸಭೆಗೆ ಪೌಲನು ಬರೆಯುವಾಗ, ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು,
ನಮಗೆ ಒಂದು ನಿರೀಕ್ಷೆ ಉಂಟು. ನಾವು ಈ ಲೋಕದಲ್ಲಿ ನಮ್ಮ ಪ್ರವಾಸ ಕಾಲ ಮುಗಿದ ನಂತರ ನಾವುಗಳು ಎಲ್ಲಿಗೆ ಹೋಗ್ತೇವೆ ಎಂಬುದಾಗಿ ನಮ್ಮ ನಿರೀಕ್ಷೆ. ಆತನು ಹೀಗೆ ಹೇಳ್ತಾನೆ, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನಿತ್ಯವಾಗಿ ಇರುವಂಥದ್ದಾಗಿದೆ. ಕರ್ತನ ಜೊತೆಯಲ್ಲಿ ಜೀವಿಸುವಂಥ ಸೌಭಾಗ್ಯ, ಈ ನಿರೀಕ್ಷೆ, ನಂಬಿಕೆ ಪ್ರತಿ ವಿಶ್ವಾಸಿಯಲ್ಲಿಯೂ ಅದು ನೆಲೆಗೊಂಡಿರಬೇಕೆಂಬುದೇ ದೇವರ ಉದ್ದೇಶ. ಯಾವ ವಿಶ್ವಾಸಿಯು ಗಲಿಬಿಲಿಗೊಳ್ಳದೆ, ಕಳವಳಗೊಳ್ಳದೆ ಈ ಮಾತನ್ನು ನಂಬಬೇಕೆಂಬುದೇ ಯೇಸು ಕ್ರಿಸ್ತನ ಮಾತುಗಳಾಗಿವೆ. ಹಾಗಾದರೆ ಪರಲೋಕದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೂ ಸ್ಥಳ ಉಂಟು. ಸ್ಥಳ ಉಂಟು. ನಮಗ್ ಸ್ಥಳ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತೀವಿ. ನಾವೆಲ್ಲಿರ್ತೀವಿ, ಮುಂದೆ ಇರ್ತೀವೋ ಹಿಂದೆ ಇರ್ತೀವೋ ಇಲ್ಲ. ನಾವು ಪರಲೋಕದಲ್ಲಿ ನಿತ್ಯ ನಿರಂತರಕ್ಕೂ ಆತನ ಜೊತೆಯಲ್ಲಿ ಇರುವಂಥವರು ಎಂಬ ವಿಶ್ವಾಸ, ನಂಬಿಕೆ ನಮ್ಮಲ್ಲಿ ಇರಬೇಕೆಂಬುದೇ ದೇವರ ವಾಕ್ಯ ನಮ್ಮನ್ನು ಸ್ಪಷ್ಟಪಡಿಸುವಂಥದ್ದಾಗಿದೆ. ಒಂದು ವೇಳೆ ಶಿಷ್ಯರು ಕಳವಳಗೊಳ್ಳುವುದು ಅಗತ್ಯವಿಲ್ಲ. ಆದರೆ ಒಂದು ವೇಳೆ ನಂಬುವುದಾದರೆ ನಿಶ್ಚಯವಾಗಿ ಅವರಿಗೆ ಪರಲೋಕದಲ್ಲಿ ಶಾಶ್ವತವಾದಂತಹ ಬಿಡಾರು ಸಿದ್ಧವಾಗಿ ಇರುವಂತಹದ್ದು. ಈಗ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಕಳವಳಗೊಂಡಿದ್ದೇವೋ ಇಲ್ಲವೋ, ಅಥವಾ ಭಯದಿಂದ ಇದ್ದೇವೋ ಇಲ್ಲವೋ, ಅಥವಾ ಗಲಿಬಿಲಿಯಲ್ಲಿದ್ದೇವೋ ಇಲ್ಲವೋ? ನಿಖರವಾಗಿ, ಖಂಡಿತವಾಗಿ ನಮ್ಮ ನಿರೀಕ್ಷೆ ಆತನು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ. ಬಂದು ಮೀನ್ಸ್ ತಿರುಗಿ. ಮೂರನೇದಾಗಿ ನಂತರ ಯೇಸು ಅವ್ರಿಗೆ ಹೇಳ್ತಾನೆ, ಬಿಡಾರಗಳು ಉಂಟು ನನ್ನ ತಂದೆಯ ಮನೆಯಲ್ಲಿ. ನಾನು ಹೋಗಿ, ಮೂರನೇ ವಚನ, ಹೋಗಿ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು, ಅಂದ್ರೆ ಬರ್ತೀನಿ. ಇದೊಂದು ಡೆಫಿನೆಟ್. ನಾನು ತಿರುಗಿ ಬರ್ತೇನೆ. ಇದು ಅನೇಕ, ಒಂದು ವೇಳೆ ನಾವು ವಾಕ್ಯಗಳನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 26 ಮತ್ತು 27. ಆಗ ಮನುಷ್ಯಕುಮಾರನು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವರು, ಮತ್ತು ಆತನು ತನ್ನ ದೂತರನ್ನು ಕಳಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟಕಡೆಯಿಂದ ಆಕಾಶದ ಕಟ್ಟಕಡೆಯವರೆಗೂ 4 ದಿಕ್ಕುಗಳಿಂದ ಒಟ್ಟಿಗೂಡಿಸುವನು ಎಂಬುದಾಗಿ. ವಿಶ್ವಾಸಿಗಳಾದಂಥ ನಮಗೆ ಆತನು ಕೊಟ್ಟಂತ ಆತನ ವಾಗ್ದಾನ. ಅಫ್ಕೋರ್ಸ್ ಇಲ್ಲಿ ಶಿಷ್ಯರಿಗೆ ಹೇಳಿದಂತ ಮಾತು, ಆತನಲ್ಲಿ ನಂಬಿಕೆ ಇಟ್ಟಂತ ವಿಶ್ವಾಸಿಗಳಿಗೂ ಆತನು ಕೊಡುವಂತ ಮಾತು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳುಂಟು, ನಾನು ಹೋಗಿ ಸಿದ್ಧ ಮಾಡಿ ತಿರುಗಿ ಬರುತ್ತೇನೆ. ತಿರುಗಿ ಬಂದು, ಇದಕ್ಕೆ ಪೂರಕವಾಗಿ ಇಬ್ಬರು ಸಾಕ್ಷಿ ಹೇಳ್ತಾರೆ. ಅಪೋಸ್ತಲರ ಕೃತ್ಯಗಳು ನಮ್ಮೆಲ್ಲರಿಗೆ ಗೊತ್ತಿರುವಂತ ವಾಕ್ಯ ಭಾಗ. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನ, 10ನೇ ವಚನದಿಂದ ಓದ್ತೇನೆ. ಆತನು ಹೋಗುತ್ತಿರುವಾಗ, ನಾನು ಹೋಗುವ ಸ್ಥಳಕ್ಕೆ ಈಗ ನೀವು ಬರಲಾರರಿ. ಆದ ಇಬ್ಬರು ಪುರುಷರು, ಅಂದ್ರೆ ದೇವದೂತರು, ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ಅದೇ ರೀತಿಯಲ್ಲಿ ಬರುವನು. ತಿರುಗಿ ಬಂದು, ಎಸ್ ಐ ವಿಲ್ ಕಮ್ ಅಗೈನ್.
ಆತನು ಹೇಳುವಂತ ಮಾತು, ಐ ವಿಲ್ ಕಮ್ ಅಗೇನ್, ನಾನು ಬರ್ತೇನೆ, ತಿರುಗಿ ಬರ್ತೇನೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದ. 1 ಥೆಸಲೋನಿಕ 4ನೇ ಅಧ್ಯಾಯ 16-17 ನಮ್ಮೆಲ್ಲರಿಗೆ ಗೊತ್ತುಂಟು ಯಾವ ರೀತಿಯಲ್ಲಿ ಆತನು ಬರ್ತಾನೆ ಅನ್ನುವಂಥ ಮಾತುಗಳು. ಹಾಗಾದ್ರೆ ಯೋಹಾನನು ಆ ಸುವಾರ್ತೆಯಲ್ಲಿ ಆತನು ಬರೆಯುವಾಗ 14ನೇ ಅಧ್ಯಾಯದಲ್ಲಿ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗ್ತೇನೆ. ಅಲ್ಲಿಗಂಟ ಅಲ್ಲಿಯವರೆಗೆ ಏನ್ ಮಾಡಬೇಕು? ಇದು ಪ್ರಶ್ನೆ. ಅಲ್ಲಿಯವರೆಗೆ ಏನ್ ಮಾಡಬೇಕು? ನೀವು ಹೋಗುವ ಮಾರ್ಗ ನಿಮಗೆ ತಿಳಿದಿದೆ. ಕೊನೆಯ ವಚನ, ನೀವು ಹೋಗುವ ಮಾರ್ಗ ನಿಮಗೆ ತಿಳಿದದೆ. ನಾನು ಹೋಗುವಂತ ಮಾರ್ಗ, ಆ ಮಾರ್ಗದಲ್ಲಿ ನೀವು ಬರಲಾರಿರಿ. ಆದರೆ ನಾನು ಹೋಗುವ ಸ್ಥಳ ನಿಮಗೆ ತಿಳಿದಿದೆ. ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅನ್ನುವಂಥದ್ದನ್ನ ನಾನು ನಿಮ್ಮ ಜೊತೆಯಲ್ಲಿ ಆ ವಿಷಯಗಳನ್ನು ಹಂಚಿಕೊಂಡಿದ್ದೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳುವಾಗ ನಿಮ್ಮ ಮಾರ್ಗ ತಿಳಿದಿದೆ ಎಂಬುದಾಗಿ ಆತನು ಹೇಳ್ತಾನೆ. ಯಾವ ಆ ಒಂದು ಮಾರ್ಗ? ಆತನು ಹೀಗೆ ಹೇಳ್ತಿದ್ದಾನೆ, ಅವರಿಗೆ ಯೇಸುಸ್ವಾಮಿ ಗಲಿಲಾಯ ತೀರದಲ್ಲಿ ಆತನು ಹೋಗುತ್ತಿರುವಾಗ ಅಲ್ಲಿ ಬೆಸ್ತರನ್ನ ಆತನು ಕಂಡನು. ಅವ್ರು ಮಾಡುತ್ತಿದ್ದಂಥ ಕೆಲಸವನ್ನ ಆತನು ನೋಡಿದ. ಅಲ್ಲಿ ತನಗೆ ಬೇಕಾದಂಥ ಶಿಷ್ಯರನ್ನ ಆತನ ಆರಿಸಿಕೊಂಡ. ಅಲ್ಲಿ ಒಂದು ಮಾತು ಹೇಳ್ತಾನೆ. ಏನು ಮಾತು? ಬನ್ನಿರಿ, ನಿಮ್ಮನ್ನ ಮನುಷ್ಯರನ್ನು ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ. ಇಲ್ಲಿಯವರೆಗೂ ಮೀನು ಹಿಡಿತಾ ಇದ್ದಂತ ಬೆಸ್ತರು ನೀವಾಗಿದ್ರಿ. ಈಗ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ ತನ್ನ ಕಾರ್ಯಗಳು, ತನ್ನ ಆಲೋಚನೆಗಳು, ತನ್ನ ಬೋಧನೆಯು ಎಲ್ಲದರ ಮೂಲಕ ತನ್ನ ಶಿಷ್ಯರನ್ನ ಆತನು ಬಲಪಡಿಸುತ್ತ ಆತನು ತನ್ನ ಜೊತೆಯಲ್ಲೇ ಅವರನ್ನ ಸೇರಿಸಿಕೊಂಡು ಆತನು ಮಾಡ್ತಿದ್ದಂಥ ಕಾರ್ಯಗಳು. ಈಗ ಮಾರ್ಗ ಯಾವುದು? ಆತನು ಕೊಟ್ಟಂತ ಬೋಧನೆಗಳು, ಆತನು ಮಾಡುತ್ತಿದ್ದಂಥ ಸೂಚಕ ಕಾರ್ಯಗಳು, ಎಲ್ಲ ಅಧಿಕಾರವು ಅವರಿಗೆ ಕೊಟ್ಟಂತವನು. ಆತನು ಹೇಳುವಂತ ಮಾತು, ಆ ಮಾರ್ಗ ಆತನ ಬೋಧನೆಯೇ, ಆತನ ಮಾರ್ಗ ಆತನು ಅನುಸರಿಸುತ್ತಿದ್ದಂಥ ಮಾದರಿಯೇ, ಆತನ ಮಾರ್ಗ ಆತನು ನಡ್ಕೊಳ್ಳುತ್ತಾ ಇದ್ದಂಥ ರೀತಿ. ಇದನ್ನ ಪಾಲಿಸುವಾಗ ಆ ಮಾರ್ಗ ಯಾವುದು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತೇವೆ 24 ಹಿರಿಯರು ಎಂಬುದಾಗಿ. ಅಪೋಸ್ತಲರು ಅವ್ರು ಮಾಡುತ್ತಿದ್ದಂಥ ಆರಾಧನೆಗಳು, ಒಂದು ವೇಳೆ ಯೇಸುಸ್ವಾಮಿ ಹೇಳಿದಂಥ ಮಾತು, ಭವಿಷ್ಯದಲ್ಲಿ ಆಗುವಂಥ ಮಾತುಗಳು, ನನ್ನ ಮಾರ್ಗವು ನಿಮಗೆ ಮಾತ್ರವಲ್ಲ, ನನ್ನನ್ನು ನಂಬಿದಂಥವರು, ನನ್ನ ಮೇಲೆ ವಿಶ್ವಾಸವಿಟ್ಟಂಥವರು, ನನ್ನನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥವರು, ಅವರಿಗೆ ಈ ಮಾರ್ಗವು ತೆರೆಯಲ್ಪಟ್ಟಿದೆ. ಅದಕ್ಕಾಗಿಯೇ ಸ್ವಾಮಿ ಹೇಳ್ತಾರೆ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ. ನನ್ನ ಹೊರತು ಯಾರೂ ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹೊರತು, ನನ್ನ ಮೂಲಕವೇ ನೀವು ಬರಬೇಕೆಂಬುದಾಗಿ ಯೇಸುಸ್ವಾಮಿ ಹೇಳುವಂತ ಆ ಮಾತುಗಳನ್ನು ನಾವು ನೋಡ್ತೇವೆ. ಈಗಷ್ಟೇ ಆತನು ತಾನು ಹೋಗುವಲ್ಲಿಗೆ ನೀವು ಬರಲಾರರಿ ಎಂಬುದಾಗಿ ಹೇಳಿದಂಥ ಮಾತು ಯಾವುದು? ಬನ್ನಿ ಹೋಗೋಣ. ಯಾಕೆ ಎಂಬುದಾಗಿ ಅಂದುಕೊಳ್ಳುವಾಗ ಲೂಕನು ಬರೆದ ಸುವಾರ್ತೆ ಕೊನೆ ಅಧ್ಯಾಯಕ್ಕೆ ನಾವು ಬರುವಾಗ
48ನೇ ವಚನ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿ ಕೊಡುತ್ತೇನೆ. ದೇವರ ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ. ಹೇಳಿದಂಥ ಮಾರ್ಮಿಕವಾದಂಥ ಸಂಗತಿಗಳು ನಾನು ತಿರುಗಿ ಬರುವ ತನಕ ನೀವು ಮಾಡಬೇಕಾದಂಥ ಕಾರ್ಯಗಳು ಯಾವುದು ಎಂಬುದಾಗಿ ನೀವು ಈಗ ನೀವು ಬರಲಾರಿರಿ, ಆದರೆ ಮುಂದೆ ನನ್ನ ಹತ್ತಿರಕ್ಕೆ ನೀವು ಬರ್ತೀರಿ, ನನ್ನನ್ನು ಕಾಣುವಿರಿ ಎಂಬುದಾಗಿ ಆತನು ಹೇಳ್ತಾನೆ. ನಿಮ್ಮ ಕೆಲಸಗಳು ಪರಿಪೂರ್ಣವಾಗಬೇಕಾಗಿದೆ. ಈಗ ನೀವು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾರ್ಕನು ಬರೆದ ಸುವಾರ್ತೆ, ಕಡೇ ವಾಕ್ಯ 16ನೇ ಅಧ್ಯಾಯ 15ನೇ ವಚನ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು. ನೀವು ಮಾಡಬೇಕಾದಂಥ ಕೆಲಸ ಯಾವುದು? ನೀವು ಪರಿಪೂರ್ಣವಾಗಿ ಮಾಡಬೇಕಾದಂಥ ಕೆಲಸವನ್ನ ಮಾಡಿ ನಂತರ ನನ್ನನ್ನು ಕಾಣುವಿರಿ. ನಿಮಗೆ ಒಂದು ಕೆಲಸವನ್ನ ವಹಿಸ್ತಾ ಇದ್ದೇನೆ. ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವವನು. ಇದಲ್ಲದೆ ನಂಬುವವರದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು. ಹೀಗೆ ಆತನು ತನ್ನ ಶಿಷ್ಯರಿಗೆ ಆತನು ಹೇಳುವಂತಾದ. ಆದರೆ ಪರ್ಟಿಕ್ಯುಲರ್ ಆಗಿ ಯೇಸುಸ್ವಾಮಿ ಕೇಳಿದಂತ ಒಂದು ಮಾತು, ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನ. ಪರ್ಟಿಕ್ಯುಲರ್ ಆಗಿ ಯೇಸುಸ್ವಾಮಿ ಪೇತ್ರನಿಗೆ ಕೇಳಿದಂತ ಮಾತು, ನನಗೋಸ್ಕರ ಪ್ರಾಣ ಕೊಟ್ಟೆಯಾ ಎಂಬುದಾಗಿ. ಈಗ ಆತನು ಕೇಳ್ತಾನೆ, ಯೋಹಾನನ ಮಗನಾದ ಸಿಮಿಯೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಆತನು ಹೇಳ್ತಾನೆ, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನೀನು ಬಲ್ಲೆ. ಈಗ ಆತನು ಹೇಳ್ತಾನೆ, ನನ್ನ ಕುರಿಗಳನ್ನ ಮೇಯಿಸು. ಇದೇ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ, ನನ್ನ ಹಟ್ಟಿಗೆ ಸೇರದೇ ಇರುವಂತ ಬೇಕಾದಷ್ಟು ಕುರಿಗಳಿವೆ. ಅಂದ್ರೆ ಅರ್ಥ, ನೀವು ನನ್ನ ಹಟ್ಟಿಗೆ ಸೇರದೇ ಇರುವಂತ ಕುರಿಗಳನ್ನ ನನ್ನ ಹಟ್ಟಿಗೆ ಸೇರಿಸಬೇಕು. ನಿಮ್ಮ ಕೆಲಸ ಪರಿಪೂರ್ಣವಾಗಿಲ್ಲ, ನೀವು ಪೂರ್ಣವಾಗಿ ಕಾರ್ಯವನ್ನು ನೀವು ಮಾಡಬೇಕು. ನನ್ನ ಕುರಿಗಳನ್ನ, ನನ್ನ ಕುರಿಮರಿಗಳನ್ನ ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ, ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನೀನು ಬಲ್ಲೆ ಎಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಒಂದು ಮೇಯಿಸು, ಇನ್ನೊಂದು ಕಾಯಿ. ಮೇಯಿಸು ಎಂಬುದಾಗಿ ಹೇಳುವಾಗ ನನ್ನ ಆಜ್ಞೆಗಳನ್ನ, ನನ್ನ ಮಾತುಗಳನ್ನ, ನಾನು ಏನು ನಿಮಗೆ ಕಲಿಸಿಕೊಟ್ಟಿದ್ದೇನೋ ಅದನ್ನ ಅವರಿಗೆ ಫೀಡ್ ಮಾಡು, ಅವರಿಗೆ ಅದನ್ನು ತಿನ್ನಿಸು. ಮೇಯಿಸು, ತಿನ್ನಿಸು. ಅವರಿಗೆ ವಾಕ್ಯ ಬೇಕು, ವಾಕ್ಯವನ್ನ ಕೊಡು. ಕೊಟ್ಟ ಮೇಲೆ ಅವರು ಒಂದು ವೇಳೆ ಎಡಕ್ಕಾಗಲಿ ಬಲಕ್ಕಾಗಿ ಹೋಗದಂತೆ ನೀನು ಆ ಕುರಿಮರಿಗಳನ್ನ ಕಾಯಬೇಕು. ದೊಡ್ಡ ಜವಾಬ್ದಾರಿಯನ್ನ ಆತನ ಅವರಿಗೆ ಕೊಟ್ಟಿದ್ದಾನೆ. ಒಂದು ಮೇಯಿಸಬೇಕು, 2ನೇದು ಕಾಯಬೇಕು. 3ನೇದಾಗಿ ಆತನು ಹೇಳ್ತಾನೆ, 18ನೇ ವಚನ, ನನ್ನ ಕುರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನ ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡಿದ್ದಿ. ಹೇಳ್ತಾರೆ. ಎಲ್ಲ ಹೇಳಿದ ಮೇಲೆ 19ನೇ ವಚನ, ನನ್ನನ್ನ ಹಿಂಬಾಲಿಸು.
ಈಗ ನನ್ನ ಮಾರ್ಗ ನಿನಗೆ ತಿಳಿದಿದೆ, ನಾನು ಹೋಗುವಂತ ಮಾರ್ಗ ನಿನಗೆ ತಿಳಿದಿದೆ, ನನ್ನನ್ನು ಹಿಂಬಾಲಿಸು. ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು, ನೀನು ನನ್ನನ್ನು ಹಿಂಬಾಲಿಸು. ನಾನು ತಿರುಗಿ ಬರ್ತೇನೆ. ನಾನು ವಹಿಸಿಕೊಟ್ಟಂತ ಕಾರ್ಯಗಳನ್ನ ನೀನು ನಂಬಿಕೆಯಿಂದ ನೀನು ಮಾಡಬೇಕೆಂಬುದಾಗಿ. ಪ್ರಿಯರೇ, ಒಂದು ವೇಳೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತುಗಳು ಇದು ನನಗೂ ನಮಗೂ ಅನ್ವಯಿಸುವುದಿಲ್ಲವೋ? ಖಂಡಿತವಾಗಿಯೂ. ನಮಗೆ ಕೊಟ್ಟಂತ ಜವಾಬ್ದಾರಿ, ಆತನ ಹಟ್ಟಿಗೆ ಸೇರದೇ ಇರುವಂತ ಅನೇಕ ಕುರಿಗಳನ್ನ ನಾವು ಗುರುತಿಸಬೇಕಾಗಿದೆ, ಆತನ ಹಟ್ಟಿಗೆ ಸೇರಿಸಬೇಕಾಗಿದೆ. ನಾವು ಮೇಯಿಸುವಂತ ಜವಾಬ್ದಾರಿಯನ್ನು ನಮಗೆ ಆತನ ಅನುಗ್ರಹಿಸಿಕೊಟ್ಟಿದ್ದಾನೆ. ಬರೀ ಮೇಯಿಸುವಂತದ್ದು ಮಾತ್ರವಲ್ಲ, ಅದನ್ನ ಕಾಯುವಂತ ಬಹಳ ದೊಡ್ಡ ಜವಾಬ್ದಾರಿಯಾದಂಥ ಕೆಲಸವನ್ನು ಆತನು ನಮಗೆ ಆತನು ಅನುಗ್ರಹಿಸಿಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಹೇಳಿದಂತ ಮಾತು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನಿಮಗೆ ಮಾತ್ರವಲ್ಲ, ನನ್ನನ್ನು ನಂಬುವಂಥವರಿಗೆ ಆ ಬಿಡಾರವನ್ನು ನಾನು ಸಿದ್ಧ ಮಾಡ್ತಾ ಇದ್ದೇನೆ. ಈ ಜವಾಬ್ದಾರಿ, ಆ ಬಿಡಾರ ತುಂಬಬೇಕಲ್ವಾ, ಆ ಮನೆಗಳು ತುಂಬಬೇಕಲ್ವಾ? ಆ ಜವಾಬ್ದಾರಿಯನ್ನು ನಮಗೆ ಆತನ ಅನುಗ್ರಹಿಸಿಕೊಟ್ಟಂತ ದೇವರು. ಈ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೇವೆ? ಮೇಯಿಸ್ತಾ ಇದ್ದೇವೋ, ಕಾಯ್ತಾ ಇದ್ದೇವೋ ಗೊತ್ತಿಲ್ಲ. ಒಂದು ವೇಳೆ ನಾವೇ ಇನ್ನೂ ಹಟ್ಟಿಗೆ ಸೇರದೇ ಇರುವುದಾದ್ರೆ, ಪ್ರಿಯರೇ, ಆತನು ಹೇಳುವಂತ ಮಾತು ನಾಶವಾಗಿ ಹೋಗುವಂತ. ಈಗಾಗಲೇ ಒಂದು ಹಾಡನ್ನು ನಾವು ನಿಮ್ಮ ಮುಂದೆ ಹಾಡಿದೆವು ಪ್ರಿಯರೇ. ಆತನು ಹೋಲಿಕೆ ಮಾಡಿ ಹೇಳಿದಂತ ಮಾತು, ನಾನೇ ದ್ರಾಕ್ಷಿ ಬಳ್ಳಿ, ಯಾರು ನನ್ನಲ್ಲಿ ನೆಲೆಗೊಂಡಿದ್ದಾರೋ ನಾನು ಅವರಲ್ಲಿ ನೆಲೆಗೊಂಡಿದ್ದೇನೆ, ಯಾರು ನನ್ನಲ್ಲಿ ನೆಲೆಗೊಂಡಿಲ್ಲವೋ ಅವರು ನಾಶವಾಗಿ ಹೋಗ್ತಾರೆ. ಇದನ್ನು ನೆನಪು ಮಾಡಿಕೊಂಡು ಕಳವಳಗೊಳ್ಳದೆ, ಯಾವ ಚಿಂತೆಯನ್ನು ಮಾಡದೆ, ನಮಗೋಸ್ಕರ ಬಿಡಾರವನ್ನ ಸಿದ್ಧ ಮಾಡಿ ತಿರುಗಿ ಬರುವ ಆತನ ಮೇಲೆ ನಂಬಿಕೆ, ಭರವಸೆ, ನಿರೀಕ್ಷೆ ಇಟ್ಟು ಅನೇಕರನ್ನ ಬಿಡಾರಕ್ಕೆ ಸೇರಿಸುವಂತ ಜವಾಬ್ದಾರಿಯ ಮೂಲಕ ನಮ್ಮ ಕಾರ್ಯವನ್ನು ಈ ಲೋಕದಲ್ಲಿ ಮಾಡುವುದಕ್ಕಾಗುವಂತೆ ಕರ್ತನು ತಾನೇ ಈ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ಆಶೀರ್ವದಿಸಲಿ. ಒಂದು ವೇಳೆ ಆತನ ಆಜ್ಞೆಗಳು ನಮಗೆ ಕೊಟ್ಟಿರುವಾಗ ಆ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತ ನಂಬಿಕೆ ನಮ್ಮಲ್ಲಿರಬೇಕು. ಎರಡನೇದಾಗಿ, ಮುಂದಿನ ನನ್ನ ಸಂದೇಶದಲ್ಲಿ ಆ ಆಜ್ಞೆಯಲ್ಲಿ ಇರುವಂತಹ ಪ್ರೀತಿಯನ್ನ ನಾವು ನೆನಪು ಮಾಡಿಕೊಂಡು ನಾವು ಅಭ್ಯಾಸವನ್ನ ಮುಂದುವರಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.